ಕೋಲಾರದಲ್ಲಿ ಆತಂಕ ಸೃಷ್ಟಿ ಮಾಡುವೆ ಬುಲೆಟ್ಗಳು. ಎಸ್ಎಲ್ಆರ್ ಮೆಷಿನ್ ಗನ್ಗೆ ಬಳಸುವಂತಹ ಬುಲೆಟ್ಗಳು ಪತ್ತೆಯಾಗಿವೆ. ಕರ್ನಾಟಕ ತಮಿಳುನಾಡು ಗಡಿಯಲ್ಲಿ ಬುಲೆಟ್ಗಳು ಪತ್ತೆಯಾಗಿವೆ. ದಾಸರಮುಲ್ಲಾ ಬ್ರಿಡ್ಜ್ ಬಳಿ ಪತ್ತೆಯಾಗಿದ್ದಾವೆ ಈ ಎಲ್ಲ ಬುಲೆಟ್ಗಳು. ಕೋಲಾರ ಜಿಲ್ಲೆ ಬಂಗಾರಪೇಟೆ ಈ ಒಂದು ಗ್ರಾಮದಲ್ಲಿ ಕಂಡು ಬಂದಿರತಕ್ಕಂಥದ್ದು. ನೋಡಿ, 1969ರಲ್ಲಿ ಮಹಾರಾಷ್ಟ್ರದಲ್ಲಿ ತಯಾರಿಸಿದಂತೆ ಈ ಒಂದು ಬುಲೆಟ್ಗಳನ್ನು ತಯಾರು ಮಾಡಲಾಗಿತ್ತು. 2014ರಲ್ಲಿ 85 ಖಾಲಿ ಹಾಗೂ 135 ಜೀವಂತ ಗುಂಡುಗಳು ಪತ್ತೆಯಾಗಿವೆ. ಅದರಲ್ಲೂ ಪ್ರಮುಖವಾಗಿ 7.6 mm ಬುಲೆಟ್ಗಳನ್ನು ಅನಾಮಿಕರು ಬಿಸಾಡಿ ಹೋಗಿದ್ದಾರೆ. ಹಲವು ತಿಂಗಳುಗಳ ಹಿಂದೆ ಬಿಸಾಡಿರುವ ಶಂಕೆ ಕೂಡ ಇದೆ. ಕಾಮಸಮುದ್ರದ ಪೊಲೀಸ್ ಠಾಣೆಯಲ್ಲಿ ಕುರಿತು ಪ್ರಕರಣ ದಾಖಲಾಗಿದೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್ ಎಸ್. ನಾವು ನೋಡ್ತಾ ಇದ್ದೀವಿ, ಏನು ಸಡನ್ ಆಗಿ ಕೋಲಾರದಲ್ಲಿ ಈ ಬುಲೆಟ್ಗಳು ಪತ್ತೆಯಾಗಿರ್ತಕ್ಕಂಥದ್ದು ಒಂದೊಂದು ಕಡೆಗೆ ಸಾಕಷ್ಟು ಅನುಮಾನಕ್ಕೆ ಕಾರಣವಾಗ್ತಾ ಇದೆ. ಹೆಚ್ಚಿನ ಮಾಹಿತಿ ಏನೆಲ್ಲ ಸಿಗ್ತಾ ಇದೆ ಸುರೇಶ್? ಖಂಡಿತ ವಿದೇಶ್, ಏನು ಎಸ್ಎಲ್ಆರ್ ಗನ್ ಮತ್ತೆ ಮಿಷಿನ್ ಗನ್ಗೆ ಬಳಸುವಂತಹ ಏನು ಬುಲೆಟ್ಗಳು ದೊರೆತಿರುವಂತದ್ದು ಸ್ಥಳೀಯರಲ್ಲಿ ಒಂದು ರೀತಿ ಆತಂಕದ ಏನು ಮನೆ ಮಾಡಿದೆ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಕೋಲಾರ ಜಿಲ್ಲೆ ಬಂಗಾರಪೇಟೆ ತಾಲೂಕಿನ ಗಡಿ ಭಾಗದಲ್ಲಿರುವಂತಹ ದಾಸರಮಲ್ಲ ಬ್ರಿಡ್ಜ್ ಬಳಿ ದೊರಕಿರುವಂತದ್ದು ಏನು ಸುಮಾರು 1969ರಲ್ಲಿ ತಯಾರಿಸಲ್ಪಟ್ಟಿರುವಂತಹ ಈ ಬುಲೆಟ್ಗಳು ಪತ್ತೆಯಾಗಿರುವಂತದ್ದು ನಿಜಕ್ಕೂ ಒಂದು ರೀತಿಯ ಕಳವಳಕಾರಿಯ ಅಂಶ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಇದು ಈ ಗ್ರಾಮ ಬಂದು ಗಡಿ ಗ್ರಾಮವಾಗಿದ್ದು ಏನು ತಮಿಳುನಾಡಿಗೆ ಹೊಂದಿಕೊಂಡಿರುವಂತಹ ಗ್ರಾಮವಾಗಿದೆ. ಇದು ಏನು ಬ್ರಿಡ್ಜ್ಗಳಿಗೆ ಪತ್ತೆಯಾಗಿರುವಂತದ್ದು, ಏನು ಬ್ರಿಡ್ಜ್ ಕೆಳಗಡೆ ಏನು ನೀರು ಸುಮಾರು ವರ್ಷಗಳಿಂದ ಹರಿತಾ ಇತ್ತು. ಆದರೆ ಬೇಸಿಗೆ ಹಿನ್ನೆಲೆಯಲ್ಲಿ ಇವತ್ತು ನೀರು ಕಡಿಮೆ ಆದ ಕಾರಣ ಈ ಬುಲೆಟ್ಗಳು ಪತ್ತೆಯಾಗಿರುವಂತದ್ದು. ಏನು ಚಿಂದಿ ಆಯುವಂತಹ ಹುಡುಗರಿಗೆ ಕಾಣಿಸಿಕೊಂಡಂತಹ ಈ ಬುಲೆಟ್ಗಳನ್ನ ಕೂಡಲೇ ಏನು ಅಲ್ಲಿ ಗ್ರಾಮಸ್ಥರಿಗೆ ತಿಳಿಸಿರುವಂತದ್ದು. ಏನು ಸ್ಥಳಕ್ಕೆ ಕಾಮಸಮುದ್ರ ಪೊಲೀಸರು ಆಗಮಿಸಿ ಈಗಾಗಲೇ ಆ ಬುಲೆಟ್ಗಳನ್ನು ವಶಪಡಿಸಿಕೊಂಡಿರುವಂತದ್ದು. ಇನ್ನು ಪ್ರಮುಖವಾಗಿ ಏನು 214 ಬುಲೆಟ್ಗಳು ಸಿಕ್ಕಿರುವಂತದ್ರಲ್ಲಿ 85 ಬುಲೆಟ್ಗಳು ಖಾಲಿಯಾಗಿದ್ದು ಇನ್ನ 135 ಏನು ಬುಲೆಟ್ಗಳು ಇನ್ನ ಜೀವಂತವಾಗಿರುವಂತದ್ದು, ಅಂದ್ರೆ ಏನು ರೆಡಿ ಆಗಿರುವಂತದ್ದು, ಅಂದ್ರೆ ಬಳಸುವಂತಹ ಏನು ಬುಲೆಟ್ಗಳಾಗಿರುವಂತದ್ದು. ಅದ್ರ ಜೊತೆಗೆ ಏನು 7.6 mm ಬುಲೆಟ್ಗಳಾಗಿರೋದರಿಂದ ಈಗಾಗಲೇ ಪೊಲೀಸರು ಮತ್ತೆ ವಿಧಿವಿಜ್ಞಾನ ಏನು ಅಧಿಕಾರಿಗಳು ಸಹ ಸ್ಥಳಕ್ಕೆ ಭೇಟಿ ನೀಡಿ ಏನು ಪರಿಶೀಲನೆ ಮಾಡ್ತಾ ಇರುವಂತದ್ದು. ಮತ್ತೆ ಎಲ್ಲಾ ಆಯಾಮಗಳಲ್ಲೂ ಸಹ ಇವತ್ತು ಯಾಕೆ ಇಲ್ಲಿ ಬುಲೆಟ್ ಬಂದಿದೆ ಮತ್ತೆ ಇದರ ಸುತ್ತ ಯಾರಿದ್ದಾರೆ ಎಂಬ ಸುತ್ತನ್ನು ಸಹ ಯಾರಿದ್ದಾರೆ ಎಂಬುದರ ಅನುಮಾನಗಳನ್ನು ಸಹ ಇವತ್ತು ಪೊಲೀಸರು ಏನು ಹುಡುಕ್ತಾ ಇರುವಂತದ್ದು. ಪ್ರಮುಖವಾಗಿ ಇದು ತಮಿಳಿನ ಗಡಿ ಭಾಗದಲ್ಲಿ ದೊರಕಿರುವುದರಿಂದ ಮತ್ತೆ ಏನು ಕರ್ನಾಟಕದ ಗಡಿ ಭಾಗದಲ್ಲಿ ಈ ಬುಲೆಟ್ಗಳು ಪತ್ತೆಯಾಗಿರುವಂತದ್ದು ನಿಜಕ್ಕೂ ಒಂದು ರೀತಿ ಎರಡು ಭಾಗಗಳು ಸಹ ಒಂದು ರೀತಿಯ ಆತಂಕವನ್ನು ಮನೆ ಮಾಡಿದೆ ಅಂತ ಹೇಳ್ಬೋದು ವೀರೇಶ್. ಈಗ ಸುರೇಶ್, ಇನ್ನೊಂದೇನಂತಂದ್ರೆ ಈಗ ಎಲ್ಲ ಬುಲೆಟ್ಗಳು ಈಗ ಸದ್ಯದ ಮಟ್ಟಿಗೆ ಒಂದೇ ಸ್ಥಳದಲ್ಲಿ ಪತ್ತೆಯಾಗಿದೆ. ಇನ್ನು ಪೊಲೀಸರು ತನಿಖೆಗೆ ಒಳಪಟ್ಟಂತೆ ಆ ಪ್ಲೇಸ್ ಅನ್ನು ಹೊರತುಪಡಿಸಿ ಮತ್ತೆ ಬೇರೆ ಬೇರೆ ಸುತ್ತಮುತ್ತ ಇರತಕ್ಕಂತಹ ಪ್ರದೇಶಗಳಲ್ಲಿ ಏನಾದರೂ ಬುಲೆಟ್ಗಳು ಕಂಡು ಬಂದಿದ್ದಾವೆ? ಆ ಬಗ್ಗೆ ಏನಾದರೂ ಮಾಹಿತಿ ಇದೆಯಾ? ವೀರೇಶ್, ಈಗ ಏನಂತ ಹೇಳಿದ್ರೆ ಅಲ್ಲಿ ಸುಮಾರು ವರ್ಷಗಳಿಂದ ಸಹ ಬ್ರಿಡ್ಜ್ ಕೆಳಗಡೆ ನೀರು ಹರಿತಾ ಇರುವಂತದ್ದು. ಈಗಾಗಲೇ ಏನು ಬೇಸಿಗೆ ಹಿನ್ನೆಲೆಯಲ್ಲಿ ಕಳೆದ 4 ದಿನಗಳು ಸಹ ನೀರು ಕಡಿಮೆ ಆಗಿದ್ದ ಕಾರಣ ಇವತ್ತು ಅಲ್ಲಿ ಬುಲೆಟ್ ಪತ್ತೆ ಆಗಿರುವಂತದ್ದು. ಈಗಾಗಲೇ ಪೊಲೀಸರು ಆ ಪ್ಲೇಸ್ ಅನ್ನ ಏನು ಸರೌಂಡಿಂಗ್ ಅಂದ್ರೆ ತಮ್ಮ ವ್ಯಾಪ್ತಿಗೆ ಒಳಪಡಿಸಿಕೊಂಡಿರುವಂತದ್ದು. ಮತ್ತೆ ಎಲ್ಲಾ ಆಯಾಮಗಳಲ್ಲಿ ತನಿಖೆ ಮಾಡ್ತಿರೋದು. ಅಂದ್ರೆ ಸುಮಾರು 214 ಬುಲೆಟ್ಗಳು ದೊರೆತಿರುವಂತ, ಅಂದ್ರೆ ಏನು ಸುಮಾರು 1 ವರ್ಷದ ಹಿಂದೆ ಬಿಸಾಡಿರುವಂತಹ ಶಂಕೆಯನ್ನು ಸಹ ಪೊಲೀಸರು ವ್ಯಕ್ತಪಡಿಸಿರುವಂತ. ಅಂದ್ರೆ ಈ ಬುಲೆಟ್ಗಳನ್ನು ಯಾರು ತಂದು ಬಿಸಾಕಿದ್ದಾರೆ ಅಥವಾ ಯಾರಾದರೂ ಇಲ್ಲಿ ಏನು ಯೂಸ್ ಮಾಡುವಂತಹ ಕೆಲಸಕ್ಕೆ ಮುಂದಾಗಿದ್ದಾರೆ ಎಂಬ ಸಹ ಅನುಮಾನಗಳು ಸಹ ಹುಟ್ಟಿರುವಂತದ್ದು. ಈಗಾಗಲೇ ಕಾಮಸಮುದ್ರ ಪೊಲೀಸರು ಏನು ಆ ಭಾಗದ ಸುತ್ತಮುತ್ತಲೂ ಸಹ ಇವತ್ತು ಪರಿಶೀಲನೆಗೆ ಒಳಪಡಿಸಿರುವಂತದ್ದು. ಮತ್ತೆ ಏನು FSL ತಂಡ ಸಹ ಈಗಾಗಲೇ ಸ್ಥಳಕ್ಕಾಗಮಿಸಿ ಪರಿಶೀಲನೆ ಮಾಡ್ತಿರುವಂತದ್ದು. ವೀರೇಶ್, ಥ್ಯಾಂಕ್ ಯು ಸುರೇಶ್ ತಮ್ಮೆಲ್ಲ ಮಾಹಿತಿಗಾಗಿ. ಕೋಲಾರದಲ್ಲಿ ಆತಂಕ ಸೃಷ್ಟಿ ಮಾಡುವೆ ಬುಲೆಟ್ಗಳು. ಎಸ್ಎಲ್ಆರ್ ಮೆಷಿನ್ ಗನ್ಗೆ ಬಳಸುವಂತಹ ಬುಲೆಟ್ಗಳು ಪತ್ತೆಯಾಗಿವೆ. ಕರ್ನಾಟಕ ತಮಿಳುನಾಡು ಗಡಿಯಲ್ಲಿ ಬುಲೆಟ್ಗಳು ಪತ್ತೆಯಾಗಿವೆ. ದಾಸರಮುಲ್ಲಾ ಬ್ರಿಡ್ಜ್ ಬಳಿ ಪತ್ತೆಯಾಗಿದ್ದಾವೆ ಈ ಎಲ್ಲ ಬುಲೆಟ್ಗಳು. ಕೋಲಾರ ಜಿಲ್ಲೆ ಬಂಗಾರಪೇಟೆ ಈ ಒಂದು ಗ್ರಾಮದಲ್ಲಿ ಕಂಡು ಬಂದಿರತಕ್ಕಂಥದ್ದು. ನೋಡಿ, 1969ರಲ್ಲಿ ಮಹಾರಾಷ್ಟ್ರದಲ್ಲಿ ತಯಾರಿಸಿದಂತೆ ಈ ಒಂದು ಬುಲೆಟ್ಗಳನ್ನು ತಯಾರು ಮಾಡಲಾಗಿತ್ತು. 2014ರಲ್ಲಿ 85 ಖಾಲಿ ಹಾಗೂ 135 ಜೀವಂತ ಗುಂಡುಗಳು ಪತ್ತೆಯಾಗಿವೆ. ಅದರಲ್ಲೂ ಪ್ರಮುಖವಾಗಿ 7.6 mm ಬುಲೆಟ್ಗಳನ್ನು ಅನಾಮಿಕರು ಬಿಸಾಡಿ ಹೋಗಿದ್ದಾರೆ. ಹಲವು ತಿಂಗಳುಗಳ ಹಿಂದೆ ಬಿಸಾಡಿರುವ ಶಂಕೆ ಕೂಡ ಇದೆ. ಕಾಮಸಮುದ್ರದ ಪೊಲೀಸ್ ಠಾಣೆಯಲ್ಲಿ ಕುರಿತು ಪ್ರಕರಣ ದಾಖಲಾಗಿದೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್ ಎಸ್. ನಾವು ನೋಡ್ತಾ ಇದ್ದೀವಿ, ಏನು ಸಡನ್ ಆಗಿ ಕೋಲಾರದಲ್ಲಿ ಈ ಬುಲೆಟ್ಗಳು ಪತ್ತೆಯಾಗಿರ್ತಕ್ಕಂಥದ್ದು ಒಂದೊಂದು ಕಡೆಗೆ ಸಾಕಷ್ಟು ಅನುಮಾನಕ್ಕೆ ಕಾರಣವಾಗ್ತಾ ಇದೆ. ಹೆಚ್ಚಿನ ಮಾಹಿತಿ ಏನೆಲ್ಲ ಸಿಗ್ತಾ ಇದೆ ಸುರೇಶ್? ಖಂಡಿತ ವೀರೇಶ್, ಏನು ಎಸ್ಎಲ್ಆರ್ ಗನ್ ಮತ್ತೆ
ಮಿಷಿನ್ ಗನ್ಗೆ ಬೆಳೆಸುವಂತಹ ಏನು ಬುಲೆಟ್ಗಳು ದೊರೆತಿರುವಂತದ್ದು ಸ್ಥಳೀಯರಲ್ಲಿ ಒಂದು ರೀತಿ ಆತಂಕದ ಏನು ಮನೆ ಮಾಡಿದೆ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಕೋಲಾರ ಜಿಲ್ಲೆ ಬಂಗಾರಪೇಟೆ ತಾಲೂಕಿನ ಗಡಿ ಭಾಗದಲ್ಲಿರುವಂತಹ ದಾಸರಮಲ್ಲ ಬಿಡ್ದಿಬಳಿ ದೊರಕಿರುವಂತದ್ದು ಏನು ಸುಮಾರು 1969ರಲ್ಲಿ ತಯಾರಿಸಲ್ಪಟ್ಟಿರುವಂತಹ ಈ ಬುಲೆಟ್ಗಳು ಪತ್ತೆಯಾಗಿರುವಂತದ್ದು ನಿಜಕ್ಕೂ ಒಂದು ರೀತಿಯ ಕಳವಳಕಾರಿಯ ಅಂಶ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಇದು ಈ ಗ್ರಾಮ ಬಂದು ಗಡಿ ಗ್ರಾಮವಾಗಿದ್ದು ಏನು ತಮಿಳುನಾಡಿಗೆ ಹೊಂದಿಕೊಂಡಿರುವಂತಹ ಗ್ರಾಮವಾಗಿದೆ. ಇದು ಏನು ಬ್ರಿಡ್ಜ್ಗಳಿಗೆ ಪತ್ತೆಯಾಗಿರುವಂತದ್ದು ಏನು ಬ್ರಿಡ್ಜ್ ಕೆಳಗಡೆ ಏನು ನೀರು ಸುಮಾರು ವರ್ಷಗಳಿಂದ ಹರಿತಾ ಇತ್ತು. ಆದರೆ ಬೇಸಿಗೆ ಹಿನ್ನೆಲೆಯಲ್ಲಿ ಇವತ್ತು ನೀರು ಕಡಿಮೆ ಆದ ಕಾರಣ ಈ ಬುಲೆಟ್ಗಳು ಪತ್ತೆಯಾಗಿರುವಂತದ್ದು ಏನು ಚಿಂದಿ ಆಯುವಂತಹ ಹುಡುಗರಿಗೆ ಕಾಣಿಸಿಕೊಂಡಂತಹ ಈ ಬುಲೆಟ್ಗಳನ್ನ ಕೂಡಲೇ ಏನು ಅಲ್ಲಿ ಗ್ರಾಮಸ್ಥರಿಗೆ ತಿಳಿಸಿರುವಂತದ್ದು ಏನು ಸ್ಥಳಕ್ಕೆ ಕಾಮಸಮುದ್ರ ಪೊಲೀಸರು ಆಗಮಿಸಿ ಈಗಾಗಲೇ ಆ ಬುಲೆಟ್ಗಳನ್ನು ವಶಪಡಿಸಿಕೊಂಡಿರುವಂತದ್ದು. ಇನ್ನು ಪ್ರಮುಖವಾಗಿ ಏನು ಈ 114 ಬುಲೆಟ್ಗಳು ಸಿಕ್ಕಿರುವಂತದ್ರಲ್ಲಿ 85 ಬುಲೆಟ್ಗಳು ಖಾಲಿಯಾಗಿದ್ದು ಇನ್ನ 135 ಏನು ಬುಲೆಟ್ಗಳು ಇನ್ನ ಜೀವಂತವಾಗಿರುವಂತದ್ದು ಅಂದ್ರೆ ಏನು ರೆಡಿ ಆಗಿರುವಂತದ್ದು ಅಂದ್ರೆ ಬಳಸುವಂತಹ ಏನು ಬುಲೆಟ್ಗಳಾಗಿರುವಂತದ್ದು. ಅದ್ರ ಜೊತೆಗೆ ಏನು 7.6 mm ಬುಲೆಟ್ಗಳಾಗಿರೋದರಿಂದ ಈಗಾಗಲೇ ಪೊಲೀಸರು ಮತ್ತೆ ವಿಧಿವಿಜ್ಞಾನ ಏನು ಅಧಿಕಾರಿಗಳು ಸಹ ಸ್ಥಳಕ್ಕೆ ಭೇಟಿ ನೀಡಿ ಏನು ಪರಿಶೀಲನೆ ಮಾಡ್ತಾ ಇರುವಂತದ್ದು. ಮತ್ತೆ ಎಲ್ಲಾ ಆಯಾಮಗಳಲ್ಲೂ ಸಹ ಇವತ್ತು ಯಾಕೆ ಇಲ್ಲಿ ಬುಲೆಟ್ ಬಂದಿದೆ ಮತ್ತೆ ಇದರ ಸುತ್ತ ಯಾರಿದ್ದಾರೆ ಎಂಬುದ ಅನುಮಾನಗಳನ್ನು ಸಹ ಇವತ್ತು ಪೊಲೀಸರು ಏನು ಹುಡುಕ್ತಾ ಇರುವಂತದ್ದು. ಪ್ರಮುಖವಾಗಿ ಇದು ತಮಿಳಿನ ಗಡಿ ಭಾಗದಲ್ಲಿ ದೊರಕಿರುವುದರಿಂದ ಮತ್ತೆ ಏನು ಕರ್ನಾಟಕದ ಗಡಿ ಭಾಗದಲ್ಲಿ ಈ ಬುಲೆಟ್ಗಳು ಪತ್ತೆಯಾಗಿರುವಂತದ್ದು ನಿಜಕ್ಕೂ ಒಂದು ರೀತಿ ಎರಡು ಭಾಗಗಳು ಸಹ ಒಂದು ರೀತಿಯ ಆತಂಕವನ್ನು ಮನೆ ಮಾಡಿದೆ ಅಂತ ಹೇಳ್ಬೋದು ವೀರೇಶ್. ಈಗ ಸುರೇಶ್ ಇನ್ನೊಂದೇನಂತಂದ್ರೆ ಈಗ ಎಲ್ಲ ಬುಲೆಟ್ಗಳು ಈಗ ಸದ್ಯದ ಮಟ್ಟಿಗೆ ಒಂದೇ ಸ್ಥಳದಲ್ಲಿ ಪತ್ತೆಯಾಗಿದೆ. ಇನ್ನು ಪೊಲೀಸರು ತನಿಖೆಗೆ ಒಳಪಟ್ಟಂತೆ ಆ ಪ್ಲೇಸ್ ಅನ್ನು ಹೊರತುಪಡಿಸಿ ಮತ್ತೆ ಬೇರೆ ಬೇರೆ ಸುತ್ತಮುತ್ತ ಇರತಕ್ಕಂತಹ ಪ್ರದೇಶಗಳಲ್ಲಿ ಏನಾದರೂ ಬುಲೆಟ್ಗಳು ಕಂಡು ಬಂದಿದ್ದಾವೆ, ಆ ಬಗ್ಗೆ ಏನಾದರೂ ಮಾಹಿತಿ ಇದೆಯಾ? ವೀರೇಶ್, ಈಗ ಏನಂತ ಹೇಳಿದ್ರೆ ಅಲ್ಲಿ ಸುಮಾರು ವರ್ಷಗಳಿಂದ ಸಹ ಬ್ರಿಡ್ಜ್ ಕೆಳಗಡೆ ನೀರು ಹರಿತಾ ಇರುವಂತದ್ದು. ಈಗಾಗಲೇ ಏನು ಬೇಸಿಗೆ ಹಿನ್ನೆಲೆಯಲ್ಲಿ ಕಳೆದ 4 ದಿನಗಳು ಸಹ ನೀರು ಕಡಿಮೆ ಆಗಿದ್ದ ಕಾರಣ ಇವತ್ತು ಅಲ್ಲಿ ಬುಲೆಟ್ ಪತ್ತೆ ಆಗಿರುವಂತದ್ದು. ಈಗಾಗಲೇ ಪೊಲೀಸರು ಆ ಪ್ಲೇಸ್ ಅನ್ನ ಏನು ಸರೌಂಡಿಂಗ್ ಅಂದ್ರೆ ತಮ್ಮ ವ್ಯಾಪ್ತಿಗೆ ಒಳಪಡಿಸಿಕೊಂಡಿರುವಂತದ್ದು ಮತ್ತೆ ಎಲ್ಲಾ ಆಯಾಮಗಳಲ್ಲಿ ತನಿಖೆ ಮಾಡ್ತಿರುವಂತದ್ದು. ಅಂದ್ರೆ ಸುಮಾರು 214 ಬುಲೆಟ್ಗಳು ದೊರೆತಿರುವಂತ ಅಂದ್ರೆ ಏನು ಸುಮಾರು 1 ವರ್ಷದ ಹಿಂದೆ ಬಿಸಾಡಿರುವಂತಹ ಶಂಕೆಯನ್ನು ಸಹ ಪೊಲೀಸರು ವ್ಯಕ್ತಪಡಿಸ್ತಿರುವಂತ. ಅಂದ್ರೆ ಈ ಬುಲೆಟ್ಗಳನ್ನು ಯಾರು ತಂದು ಬಿಸಾಕಿದ್ದಾರೆ ಅಥವಾ ಯಾರಾದರೂ ಇಲ್ಲಿ ಏನು ಯೂಸ್ ಮಾಡುವಂತ ಕೆಲಸಕ್ಕೆ ಮುಂದಾಗಿದ್ದಾರೆ ಎಂಬ ಸಹ ಅನುಮಾನಗಳು ಸಹ ಹುಟ್ಟಿರುವಂತದ್ದು. ಈಗಾಗಲೇ ಕಾಮಸಮುದ್ರ ಪೊಲೀಸರು ಏನು ಆ ಭಾಗದ ಸುತ್ತಮುತ್ತಲೂ ಸಹ ಇವತ್ತು ಪರಿಶೀಲನೆಗೆ ಒಳಪಡಿಸಿರುವಂತದ್ದು ಮತ್ತೆ ಏನು FSL ತಂಡ ಸಹ ಈಗಾಗಲೇ ಸ್ಥಳಕ್ಕೆ ಆಗಮಿಸಿ ಪರಿಶೀಲನೆ ಮಾಡ್ತಿರುವಂತದ್ದು. ವೀರೇಶ್, ಥ್ಯಾಂಕ್ ಯು ಸುರೇಶ್ ತಮ್ಮೆಲ್ಲ ಮಾಹಿತಿಗಾಗಿ. ಕೋಲಾರದಲ್ಲಿ ಆತಂಕ ಸೃಷ್ಟಿ ಮಾಡುವೆ ಬುಲೆಟ್ಗಳು. SLR ಮೆಷಿನ್ ಗನ್ಗೆ ಬಳಸುವಂತಹ ಬುಲೆಟ್ಗಳು ಪತ್ತೆಯಾಗಿವೆ. ಕರ್ನಾಟಕ ತಮಿಳುನಾಡು ಗಡಿಯಲ್ಲಿ ಬುಲೆಟ್ಗಳು ಪತ್ತೆಯಾಗಿವೆ. ದಾಸರಮಲ್ಲ ಬ್ರಿಡ್ಜ್ ಬಳಿ ಪತ್ತೆಯಾಗಿದ್ದಾವೆ ಈ ಎಲ್ಲ ಬುಲೆಟ್ಗಳು. ಕೋಲಾರ ಜಿಲ್ಲೆ ಬಂಗಾರಪೇಟೆ ಈ ಒಂದು ಗ್ರಾಮದಲ್ಲಿ ಕಂಡು ಬಂದಿರತಕ್ಕಂಥದ್ದು. ನೋಡಿ, 1969ರಲ್ಲಿ ಮಹಾರಾಷ್ಟ್ರದಲ್ಲಿ ತಯಾರಿಸಿದಂತೆ ಈ ಒಂದು ಬುಲೆಟ್ಗಳನ್ನು ತಯಾರು ಮಾಡಲಾಗಿತ್ತು. 214ರಲ್ಲಿ 85 ಖಾಲಿ ಹಾಗೂ 135 ಜೀವಂತ ಗುಂಡುಗಳು ಪತ್ತೆಯಾಗಿವೆ. ಅದರಲ್ಲೂ ಪ್ರಮುಖವಾಗಿ 7.6 mm ಬುಲೆಟ್ಗಳನ್ನ ಅನಾಮಿಕರು ಬಿಸಾಡಿ ಹೋಗಿದ್ದಾರೆ. ಹಲವು ತಿಂಗಳುಗಳ ಹಿಂದೆ ಬಿಸಾಡಿರುವ ಶಂಕೆ ಕೂಡ ಇದೆ. ಕಾಮಸಮುದ್ರದ ಪೊಲೀಸ್ ಠಾಣೆಯಲ್ಲಿ ಕುರಿತು ಪ್ರಕರಣ ದಾಖಲಾಗಿದೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್. ನಾವು ನೋಡ್ತಾ ಇದ್ದೀವಿ, ಏನು ಸಡನ್ ಆಗಿ ಕೋಲಾರದಲ್ಲಿ ಈ ಬುಲೆಟ್ಗಳು ಪತ್ತೆಯಾಗಿರ್ತಕ್ಕಂಥದ್ದು ಒಂದೊಂದು ಕಡೆಗೆ ಸಾಕಷ್ಟು ಅನುಮಾನಕ್ಕೆ ಕಾರಣವಾಗ್ತಾ ಇದೆ. ಹೆಚ್ಚಿನ ಮಾಹಿತಿ ಏನೆಲ್ಲ ಸಿಗ್ತಾ ಇದೆ ಸುರೇಶ್? ಖಂಡಿತ ವೀರೇಶ್, ಏನು SLR ಗನ್ ಮತ್ತೆ ಮಿಷಿನ್ ಗನ್ಗೆ ಬೆಳೆಸುವಂತಹ ಏನು ಬುಲೆಟ್ಗಳು ದೊರೆತಿರುವಂತದ್ದು ಸ್ಥಳೀಯರಲ್ಲಿ ಒಂದು ರೀತಿ ಆತಂಕದ ಏನು ಮನೆ ಮಾಡಿದೆ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಕೋಲಾರ ಜಿಲ್ಲೆ ಬಂಗಾರಪೇಟೆ ತಾಲೂಕಿನ ಗಡಿ ಭಾಗದಲ್ಲಿರುವಂತಹ ದಾಸರಮಲ್ಲ ಬಿಡ್ದಿಬಳಿ ದೊರಕಿರುವಂತದ್ದು ಏನು ಸುಮಾರು 1969ರಲ್ಲಿ ತಯಾರಿಸಲ್ಪಟ್ಟಿರುವಂತಹ ಈ ಬುಲೆಟ್ಗಳು ಪತ್ತೆಯಾಗಿರುವಂತದ್ದು ನಿಜಕ್ಕೂ ಒಂದು ರೀತಿಯ ಕಳವಳಕಾರಿಯ ಅಂಶ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಇದು ಈ ಗ್ರಾಮ ಬಂದು ಗಡಿ ಗ್ರಾಮವಾಗಿದ್ದು ಏನು ತಮಿಳುನಾಡಿಗೆ ಹೊಂದಿಕೊಂಡಿರುವಂತಹ ಗ್ರಾಮವಾಗಿದೆ. ಇದು ಏನು ಬ್ರಿಡ್ಜ್ಗಳಿಗೆ ಪತ್ತೆಯಾಗಿರುವಂತದ್ದು ಏನು ಬ್ರಿಡ್ಜ್ ಕೆಳಗಡೆ ಏನು ನೀರು ಸುಮಾರು ವರ್ಷಗಳಿಂದ ಹರಿತಾ ಇತ್ತು. ಆದರೆ ಬೇಸಿಗೆ ಹಿನ್ನೆಲೆಯಲ್ಲಿ ಇವತ್ತು ನೀರು ಕಡಿಮೆ ಆದ ಕಾರಣ ಈ ಬುಲೆಟ್ಗಳು ಪತ್ತೆಯಾಗಿರುವಂತದ್ದು ಏನು ಚಿಂದಿ ಆಯುವಂತಹ ಹುಡುಗರಿಗೆ ಕಾಣಿಸಿಕೊಂಡಂತಹ ಈ ಬುಲೆಟ್ಗಳನ್ನ ಕೂಡಲೇ ಏನು ಅಲ್ಲಿ ಗ್ರಾಮಸ್ಥರಿಗೆ ತಿಳಿಸಿರುವಂತದ್ದು. ಏನು ಸ್ಥಳಕ್ಕೆ ಕಾಮಸಮುದ್ರ ಪೊಲೀಸರು ಆಗಮಿಸಿ ಈಗಾಗಲೇ ಆ ಬುಲೆಟ್ಗಳನ್ನು ವಶಪಡಿಸಿಕೊಂಡಿರುವಂತದ್ದು. ಇನ್ನು ಪ್ರಮುಖವಾಗಿ ಏನು ಈ 114 ಬುಲೆಟ್ಗಳು ಸಿಕ್ಕಿರುವಂತದ್ರಲ್ಲಿ 85 ಬುಲೆಟ್ಗಳು ಖಾಲಿಯಾಗಿದ್ದು ಇನ್ನ 135 ಏನು ಬುಲೆಟ್ಗಳು ಇನ್ನ ಜೀವಂತವಾಗಿರುವಂತದ್ದು. ಅಂದ್ರೆ
ಏನು ರೆಡಿ ಆಗಿರುವಂತದ್ದು, ಅಂದ್ರೆ ಬಳಸುವಂತಹ ಏನು ಬುಲೆಟ್ಗಳಾಗಿರುವಂತದ್ದು, ಅದ್ರ ಜೊತೆಗೆ ಏನು 7.6 mm ಬುಲೆಟ್ಗಳಾಗಿರೋದರಿಂದ ಈಗಾಗಲೇ ಪೊಲೀಸರು ಮತ್ತೆ ವಿಧಿವಿಜ್ಞಾನ ಏನು ಅಧಿಕಾರಿಗಳು ಸಹ ಸ್ಥಳಕ್ಕೆ ಭೇಟಿ ನೀಡಿ ಏನು ಪರಿಶೀಲನೆ ಮಾಡ್ತಾರಂತದ್ದು. ಮತ್ತೆ ಎಲ್ಲಾ ಆಯಾಮಗಳಲ್ಲೂ ಸಹ ಇವತ್ತು ಯಾಕೆ ಇಲ್ಲಿ ಬುಲೆಟ್ ಬಂದಿದೆ ಮತ್ತೆ ಇದರ ಸುತ್ತ ಯಾರಿದ್ದಾರೆ ಎಂಬುದ ಅನುಮಾನಗಳನ್ನು ಸಹ ಇವತ್ತು ಪೊಲೀಸರು ಏನು ಹುಡುಕ್ತಾ ಇರುವಂತದ್ದು. ಪ್ರಮುಖವಾಗಿ ಇದು ತಮಿಳಿನ ಗಡಿ ಭಾಗದಲ್ಲಿ ದೊರಕಿರುವುದರಿಂದ ಮತ್ತೆ ಏನು ಕರ್ನಾಟಕದ ಗಡಿ ಭಾಗದಲ್ಲಿ ಈ ಬುಲೆಟ್ಗಳು ಪತ್ತೆಯಾಗಿರುವಂತದ್ದು ನಿಜಕ್ಕೂ ಒಂದು ರೀತಿ ಎರಡು ಭಾಗಗಳು ಸಹ ಒಂದು ರೀತಿಯ ಆತಂಕವನ್ನು ಮನೆ ಮಾಡಿದೆ ಅಂತ ಹೇಳ್ಬೋದು ವೀರೇಶ್. ಈಗ ಸುರೇಶ್, ಇನ್ನೊಂದೇನಂತಂದ್ರೆ ಈಗ ಎಲ್ಲ ಬುಲೆಟ್ಗಳು ಈಗ ಸದ್ಯದ ಮಟ್ಟಿಗೆ ಒಂದೇ ಸ್ಥಳದಲ್ಲಿ ಪತ್ತೆಯಾಗಿದೆ. ಇನ್ನು ಪೊಲೀಸರು ತನಿಖೆಗೆ ಒಳಪಟ್ಟಂತೆ ಆ ಪ್ಲೇಸ್ ಅನ್ನು ಹೊರತುಪಡಿಸಿ ಮತ್ತೆ ಬೇರೆ ಬೇರೆ ಸುತ್ತಮುತ್ತ ಇರತಕ್ಕಂತಹ ಪ್ರದೇಶಗಳಲ್ಲಿ ಏನಾದರೂ ಬುಲೆಟ್ಗಳು ಕಂಡು ಬಂದಿದ್ದಾವೆ? ಆ ಬಗ್ಗೆ ಏನಾದರೂ ಮಾಹಿತಿ ಇದೆಯಾ? ವೀರೇಶ್, ಈಗ ಏನಂತ ಹೇಳಿದ್ರೆ ಅಲ್ಲಿ ಸುಮಾರು ವರ್ಷಗಳಿಂದ ಸಹ ಬ್ರಿಡ್ಜ್ ಕೆಳಗಡೆ ನೀರು ಹರಿತಾ ಇರುವಂತದ್ದು. ಈಗಾಗಲೇ ಏನು ಬೇಸಿಗೆ ಹಿನ್ನೆಲೆಯಲ್ಲಿ ಕಳೆದ 4 ದಿನಗಳು ಸಹ ನೀರು ಕಡಿಮೆ ಆಗಿದ್ದ ಕಾರಣ ಇವತ್ತು ಅಲ್ಲಿ ಬುಲೆಟ್ ಪತ್ತೆ ಆಗಿರುವಂತದ್ದು. ಈಗಾಗಲೇ ಪೊಲೀಸರು ಆ ಪ್ಲೇಸ್ ಅನ್ನ ಏನು ಸರೌಂಡಿಂಗ್ ಅಂದ್ರೆ ತಮ್ಮ ವ್ಯಾಪ್ತಿಗೆ ಒಳಪಡಿಸಿಕೊಂಡಿರುವಂತದ್ದು. ಮತ್ತೆ ಎಲ್ಲಾ ಆಯಾಮಗಳಲ್ಲಿ ತನಿಖೆ ಮಾಡ್ತಿರುವಂತದ್ದು. ಅಂದ್ರೆ ಸುಮಾರು 214 ಬುಲೆಟ್ಗಳು ದೊರೆತಿರುವಂತ, ಅಂದ್ರೆ ಏನು ಸುಮಾರು 1 ವರ್ಷದ ಹಿಂದೆ ಬಿಸಾಡಿರುವಂತಹ ಶಂಕೆಯನ್ನು ಸಹ ಪೊಲೀಸರು ವ್ಯಕ್ತಪಡಿಸಿರುವಂತಹ. ಅಂದ್ರೆ ಈ ಬುಲೆಟ್ಗಳನ್ನು ಯಾರು ತಂದು ಬಿಸಾಕಿದ್ದಾರೆ ಅಥವಾ ಯಾರಾದರೂ ಇಲ್ಲಿ ಏನು ಯೂಸ್ ಮಾಡುವಂತಹ ಕೆಲಸಕ್ಕೆ ಮುಂದಾಗಿದ್ದಾರೆ ಎಂಬ ಸಹ ಅನುಮಾನಗಳು ಸಹ ಹುಟ್ಟಿರುವಂತದ್ದು. ಈಗಾಗಲೇ ಕಾಮಸಮುದ್ರ ಪೊಲೀಸರು ಏನು ಆ ಭಾಗದ ಸುತ್ತಮುತ್ತಲೂ ಸಹ ಇವತ್ತು ಪರಿಶೀಲನೆಗೆ ಒಳಪಡಿಸಿರುವಂತದ್ದು. ಮತ್ತೆ ಏನು FSL ತಂಡ ಸಹ ಈಗಾಗಲೇ ಸ್ಥಳಕ್ಕೆ ಆಗಮಿಸಿ ಪರಿಶೀಲನೆ ಮಾಡ್ತಿರುವಂತದ್ದು ವೀರೇಶ್. ಥ್ಯಾಂಕ್ ಯು ಸುರೇಶ್, ತಮ್ಮೆಲ್ಲ ಮಾಹಿತಿಗಾಗಿ.